ಬೆಳೆ ಬೆಳೆ ಗುಳ್ಳ ಮೇಲೆ ಓಡಾಡ್ದಂಗೆ ನೀನ್ ಬಾಯಿ ಮುಣಾಕ ಗೌಡ್ರ ಏನಂತ ಹೇಳಿದ್ರು ಏನ್ ಹೇಳಿದ್ರು ಆ ಚೀಲ ತಗೋದ್ಬಿಟ್ಟು ಆ ಕಡೆಗೆ ಹಾಕು ಅಂತ ಹೇಳಿದ್ದು ಏನ್ ಮಾಡು ಒಪ್ಪ ನಿನಗೆ ಸಮುದಾಯ ಸಂಘ ಮಾಡ್ತೀವಿ ಬೇಸಿ ಅಂತ ಬಾರದೆ ಮಾಲೀಕ ಸಂಘಕ್ಕೆ ಬಾರ ಊಟ ಮೇಲೆ ಹಾಕೋ ಮುಂದೆ ಹೋಗ್ರಿ ಅಲ್ಲ ಅಲ್ಲಲ್ಲ ಬೆಳಿಗ್ಗೆ ನಿಮ್ಮನೆ ಹೆಂಡ್ರು ಅದೇನೋ ಹೇಳ್ತಿದ್ರಲ್ಲ ಸಂಘಕ್ಕೆ ದುಡ್ಡು ಅದ್ ಕೇಳಕ್ಲ್ವಾ ಅಯ್ಯ ಕೇಳಿದ್ರೆ ಮತ್ತೆ ಒತ್ತು ಮೂಟೆ ಬರೀ ಸರಿ ಗೌಡ್ರು ಗೊತ್ತಾನ್ ತಡಿ ಈಗ ಮಂಡ್ರಲ್ಲ ಇಲ್ಲಿ ಏನ್ರ ಪಿಸಿ ಪಿಸಿ ಗುಸು ಗುಸು ಗೊತ್ತಲ್ಲ ಇನ್ನೇನು ಚೀರ ಎಲ್ಲ ಒಂದ್ ಕಡೆ ಹಿಟ್ಟಾಕಿದ್ದು ಹೇಳಿದ್ರಲ್ಲ ಮಾಡಿದ್ರಲ್ಲ ಹತ್ತಿರ ಮನೆಯಾಳ ಕೆಲಸ ಪಕ್ಕ ಮಾಡ್ಬಿಡ್ತೀರ ಸರಿಯಾಗಿ ನಿಟ್ಟಾಗ್ಲ ಏನ್ ಚೀರ್ ಬೀಳಂದಾಗ ಸಂಘಕ್ಕೋಸ್ಕರ ದುಡ್ಡು ಬೇಕಾಯ್ತು ಹೋದವ ನನ್ನ ಹೆಂಡ್ರು ಕೇಳ್ತಾವಳೆ ಸಂಘಕ್ಕೆ ದುಡ್ಡು ಬೇಕು ಅಂತ 1,000 ರೂಪಾಯಿ ಕೊಡೋದ್ರಲ್ಲ ನಾನೇ ದುಡ್ಡಿಗೆ ಹಾಕಿದ್ರೆ ತಿಳ್ಕೊಂಡ್ರಲ್ಲ ನಾನ್ ತೀರಿಸ್ತಿಲ್ಲ ಅಂದ್ರೆ ನನ್ನ ಮಗವನ್ನ ನಿನಗೆ ಮಗವನ ಕೆಲಸ ಮಾಡ್ತಾನೆ ಹಂಗಾರೆ ನಿನ್ ಕೈಲಿ ಸಾಲ ತೀರ್ಸಕ್ ಆಗ್ತಲ್ಲ ನಿನ್ ಮಗನೇ ಕಳಿಸ್ತೀನಿ ದುಡ್ಡು ಬೇರೆ ಇದ್ರಲ್ಲ 1,000 ಹೇಳಿದ್ಯಾ ತಗ ಏನು 500 ರೂಪಾಯಿ ಕಡಿಮೆ 10 ರೂಪಾಯಿ ಮುರ್ಕೊಂಡು 500 ರೂಪಾಯಿ ಕೊಟ್ಟಿದ್ರಿ ಹೋಗಾಗ ಬೇಗ ಕೆಲಸ ಮಾಡಿ ಬೆಳಿಗ್ಗೆ ಕಳ್ಸಿ ಮಗನ ಆಯ್ತು ನನ್ನ ಮಗನ ಕರಿತಿದ್ರು ಎಂತದ್ದು ಬುಕ್ ಹಿಡ್ಕೊಂಡು ಕೂತಿದ್ಯಲ್ಲ ವಾ ಏನ್ ಓದ್ತಾ ಇದೆಯಪ್ಪ ಹೋಮ್ವರ್ಕ್ ಕೊಟ್ಟಿದ್ರು ಹೋಮ್ವರ್ಕ್ ಒಂದ್ಸಲ ಬರೀ 4 ಸಲ ಓದು ಅಂತ ಹೇಳಿದ್ರು ಒಂದ್ಸತಿ ಬರೀ 4 ಸತಿ ಓದು ನೀನ್ ಅದನ್ನೇ ಮಾಡ್ತಾ ಇದ್ರೆ ನಿಮ್ ಹೋಗಿಸ್ಕೊಂಬ ದೊಡ್ಡ ಸಾಲ ತೀರ್ಸಾನೆ ಅವನಪ್ಪ ಅವನು ನೀನು ತೀರ್ಸೋರಿ ನಾನೇ ತೀರ್ಸಪ್ಪ ನಿಮ್ಮ ಹೋಗಿ ಅಂತ ಸಾಲ ಇಸ್ಕೊಂಡ್ ಬಂದಿದ್ನಿ ಅವ್ರಿಗೆ ಸುಮಾರು ಕೊಡು ಗೌಡ್ರಿಗೆ ಇವತ್ತು ಇಸ್ಕೊಂಡ್ ಬಂದಿದ್ನಿ ನೀನು ಗೌಡ್ರ ಮನೆಗೆ ನಾಳಿಕೆ ಬೆಳಿಗ್ಗೆ ಕೆಲಸ ನಾನು ನಮ್ಮ ಅಪ್ಪ ನೀನು ಅದೇನೋ ಓದಿ ಊಟ ನನ್ ತಂದಾಕದಂಗಿರ್ಲಿ ಮದ್ದು ಗೌಡ್ರ ಮನೆಗೆ ನಾಳೆ ಕೆಲಸ ಸುಮ್ಕರಪ್ಪ ನೀನೊಂದು ಆ ಮ್ಯಾಗ್ಲ ಮನೆ ಕೆಂಚಣ್ಣ ಮಗ ಓದಿ ಮೇಲ್ತಾಗಿದ್ದಾರೆ ಆಮೇಲೆ ಸುಖ ನಿರ್ಲವ ಆ ಸುಖ ನಕ್ಕಲು ಓದ್ಬಿಟ್ಟು ಡಾಕ್ಟರ್ ಮಾಡಿದ್ದಾರೆ ನಾನು ಓದಿ ಅವ್ರಿಗೇನೋ ದುಡ್ಡು ಐತೆ ಓದಿಸ್ತಾರೆ ನನಗೆ ಎಲ್ಲಿಲ್ಲ ನಮ್ಮಲ್ಲಿ ಇನ್ನೊಂದ್ ದಿವಸ ಸ್ಕೂಲ್ಗೆ ತೋಗದೆಲ್ಲ ತಗೋ ಸ್ಕೂಲ್ ಅಪ್ಪ ನನ್ನೊಡೆಯ ಬೇಡಪ್ಪ ನಿನ್ನ ಕಾಲಿಗೆ ಬೇಡವೆ ಸೋದಲು ನನ್ನ ಶಾಲೆಗೆ ಕಳಿಸಪ್ಪ ಅಪ್ಪ ನನ್ನೊಡೆಯ ಬೇಡಪ್ಪ ನಿನ್ನ ಕಾಲಿಗೆ ಬೇಡವೆ ಓದಲು ನನ್ನ ಶಾಲೆಗೆ ಕಳಿಸಪ್ಪ ನನ್ನ ಓದಲು ನನ್ನ ಶಾಲೆಗೆ ಕಳಿಸಪ್ಪ ಇನ್ನೊಂದ್ ದಿವಸ ಸ್ಕೂಲಿಗೆ ಅನ್ಬಿಟ್ರೆ ನಿನ್ ಏನ್ ಮಾಡ್ತೀನಿ ನಂಗೆ ಏನಂತವ ಸ್ಕೂಲ್ ಫೀಸ್ ಕಟ್ಟಾರ ಸುಮ್ಕರಪ್ಪ ನೀನೊಂದು
ಬುತ್ತರದಾರು ಏನಂತವ ನಮ್ಮಲ್ಲಿ ಹೇಳಿದಾರೆ ಬೆಳಿಗ್ಗೆ ಬಂದ್ರೆ ಬಿಸಿ ಹಾಲು ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, 2 ಜೊತೆ ಯೂನಿಫಾರ್ಮ್ ಕೊಡ್ತೀವಿ, ಶೂ ಸಾಕ್ಸ್ ಕೊಡ್ತೀವಿ, ಆಮೇಲೆ ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಡ್ತೀವಿ. ಫೀಸು ಎಲ್ಲ ನೀವು ಕಡಿಮೆ ದರ್ಜೆಲಿ ಆಗುತ್ತೆ ಗೌರ್ಮೆಂಟ್ ಸ್ಕೂಲ್ ಇದು. ನೀನು ಸ್ಕೂಲಿಗೆ ಬರೋದು ನೀನ್ ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ನಾವು ಎಷ್ಟು ಕಲಸಿರ ಅವ್ರಲ್ಲ ಮೇಡಮ್ ಮತ್ತೆ ನೋಡ ಗೌಡ್ರ ಮನೆ ಕೆಲ್ಸಕ್ಕೆ ಹೋದ್ ನಾನು ಏನ್ ಮಾಡ್ತಿದ್ದೆ ಗೊತ್ತಿಲ್ಲ. ನೆನ್ನೆ ದುಡ್ಡಿಸ್ಕೊಂಡು ಹೋದ್ರು ಒಬ್ಬರ ಪತ್ತೆ ಇರಲ್ಲ. ಕೆಲಸ ಇವ್ರು ಯಾರು ನೀನು? ಓಹೋ, ಮ್ಯಾಗ ಮೇಲೆ ಸೋಮಣ್ಣ ಅದೇ ದುಡ್ಡು ಸಾಲ ಮಾಡಿ ಮಗನ್ ಕಳ್ಸಿದ್ನಲ್ಲ ಅವನೇನು ಒಬ್ಬ ಕೆಲಸ ಮಾಡ್ತೀಯಲ್ಲ? ಏನ್ ಮಾಡ್ತೀಯ? ಸರಿ ಸರಿ ಸರಿ. ನಮ್ಮಲ್ಲಿ ಹೊಸ ದನ ಕರ್ಗಳವೆ, ಹಂಗ ಇಟ್ಕೊಂಡು ಹೋಗ್ಬಿಟ್ಟು ನಮ್ ತೋಟದಲ್ಲಿ ಮೇಯ್ಸ್ಕೊಂಡು ಬರ್ತಾ ಇರೋ ದಿನ ಅದೇ ಕೆಲಸ. ಗೊತ್ತಾಯ್ತಾ? ಊಟ 2 ಹೊತ್ತು. ಸರಿ, ಬೇಗ ಹೊಡ್ಕೊಂಡು ಹೋಯ್ತಾರೋ. ನಿಮ್ಮ ಅಪ್ಪನು ಸಾಲ ತೀರ್ಸು, ನೀನಾರು ತೀರ್ಸು. ಕೂಲಿಗೆ ನನ್ನ ಎಡೆ ಬಾಳೆ ಸುಳಿ ಮಾಡುವ ಹತ್ತ ಬೇಡುವ ಕೂಲಿಗೆ ನನ್ನ ಎಡೆ ಬಾಳೆ ಸುಳಿ ಮಾಡುವ ಎಡೆ ಬಾಳೆ ಸುಳಿ ಮಾಡುವ. ಬೆಳಿಗ್ಗೆ ಹೋದ ರಾತ್ರಿ 8 ಗಂಟೆ ಆದ್ರೂ ಮನೆಗೆ ಬಂದಿರಲ್ಲ. ಎಷ್ಟಿದೆ ಕಳಿಸಿಬಿಟ್ರೆ ಬಿಡಿದು ಒಂದೊಳಗಡೆ ಮೂರಲ್ಲಿ ಕರು ಹಾಕಿತ್ತು. ಆ ಕರು ಎಗಲ್ ಮೇಲೆ ಹೊತ್ಕೊಂಡ್ಬಂದು ಅಲ್ಲಿ ಹಾಕಿ ಬರೋದಕ್ಕೆ ಹಾಕ್ಕೊಂಡ್ರೆ ನೀ ಕೆಲಸ ಮಾಡೋ ಮಕ್ಕಳೆಲ್ಲ ಕಣಲ್ಲ. ನಿಮ್ಮ ಅಪ್ಪನ ಹಿಂಗೆ ಮಾಡಿ 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 ಸಾಲ ತೀರ್ಸಕ್ಕಾಗಲ್ಲ ಅನುವಾದ. ನೀ ಸಾಲ ತೀರ್ಸಿಂದ ಬಂದಿಯಾ, ನೀನು ಹಿಂಗೆ ಮಾಡ್ತೀಯ. ಅಲ್ಲ, ಬೇರೆ ಕೆಲಸ ಎಲ್ಲ ಯಾರು ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ? ಇವೆಲ್ಲ ನಿಮ್ಮ ಹತ್ರ ಇಟ್ಕೋಬೇಡ. ಹೋಯ್ತಾರೋ ಮಕ್ಕ ಹೋಯ್ತಾರೆ ಎಲ್ಲ ಓಟಿ ಗಂಟೆ ಸೇರ್ಕೊಂಡು ಹೋಗಲ್ಲ, ಒಳ್ಳೆ ಊಟ ಕೊಡ್ತಾರೆ. ಜನಗಳ ಕಾದು ಕೈ ಕಪ್ಪ ಅವರ ಹಟ್ಟಿಗೆ, ಕಪ್ಪ ಅವರ ಹಟ್ಟಿಗೆ, ಕಪ್ಪ ಅವರ ಹಟ್ಟಿಗೆ ಹೋಯ್ತಾರೋ ಮಕ್ಕ ತೋರಿಸಿ ಓಟ್ ಗಿಳಿಸಕ್ಕೆ ಹೋಗು. ಮೇಡಮ್ ಸ್ಕೂಲ್ ಹೋಗ್ಬಿಟ್ಟು ನಮ್ಮನೆ ತಗೊಂಡ್ ಬಂದ್ವಿ. ಒಳ್ಳೆ ಸರ ತಗೊಂಡ್ರೆ ಅಪ್ಪ ಸಾಲ ಮಾಡಿದಾನೆ, ಅವನಲ್ಲಿ ತೀರ್ಸಕ್ಕಲ್ಲ ಮಗನ್ ಕರ್ಕೊಂಡ್ ಬಂದ ಕೆಲ್ಸಕ್ಕೆ ಇರ್ತೇವೆ. ಯಾವ ಅಪರಾಧನ ದುಡ್ಡು ಕೊಟ್ಟಿಲ್ಲ ಒಳ್ಳೆ ಸರಿ ಆಯ್ತು. ಮಕ್ಕಳು ಬಾಲ ಕಾರ್ಮಿಕರು ಇದ್ದಂಗೆ ಅವ್ರನ್ನೆಲ್ಲ ಕೆಲ್ಸಕ್ಕೆ ಇಸ್ಕೊಬಾರ್ದು ಗೌಡ್ರೆ. ಹೌದಾ? ಅವ್ರನ್ನೆಲ್ಲ ಕೆಲ್ಸಕ್ಕೆ ಇಸ್ಕೊಂಡ್ರೆ 1 ವರ್ಷದಿಂದ 3 ವರ್ಷ ಗಂಟೆ ಜೈಲಾಗುತ್ತೆ. 1 ಲಕ್ಷದಿಂದ 2 ಲಕ್ಷವರೆಗೂ ದಂಡ ಕಟ್ಟಬೇಕಾಗುತ್ತೆ. ಈ ಗೌಡ ದಂಡ ಕಟ್ಟ ಅಂದ್ರೇನು, ಜೈಲೊಳಗಿರೋದು ಅಂದ್ರೇನು, ಏನ್ ಆಟ ಆಡ್ತೀರಾ ಮೇಡಮ್? ಗೌಡ್ರಾದ್ರೂ ಕಟ್ಬೇಕು, ಬೇರೆಯವ್ರಾದ್ರೂ ಕಟ್ಲೇಬೇಕು. ನ್ಯಾಯ ಅಂದ್ರೆ ನ್ಯಾಯ ಸರ್ಕಾರದ್ದು. ಇದನ್ನ ಬಂತಲ್ಲಪ್ಪ ಕತೆ. ಕೆಲಸ ಮಾಡ್ಕೊಂಬಿಟ್ಟು 2 ಹೊತ್ತು ಊಟ ಕೊಡ್ತೀವಿ ಅಂತಾರೆ. ಜೈಲಾಕ ಇಲ್ಲಿ 1098 ಐತಲ್ಲ, ಅದಕ್ಕೆ ಕರೆ ಮಾಡಿದ್ರೆ ಮಕ್ಕಳನ್ನ ರಿಸೀವ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಾರ್ಮಿಕ ಇಲಾಖೆ ಆಗ್ಬೋದು, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆಗ್ಬೋದು. 1098 ಕರೆ ಮಾಡಿದ್ರೆ ನೀವೇನಾದ್ರು ಈ ತರ ಮಾಡ್ತಾ ಇದ್ರ ಅಂತ ಅವ್ರಿಗೆ ಗೊತ್ತಾದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಜೈಲಿಗೆ ಇರಿಸ್ತಾರೆ. ಆಮೇಲೆ ಕಾರ್ಖಾನೆ ಆಗಿರ್ಬೋದು, ಗ್ಯಾರೇಜ್ಗಳಾಗಿರ್ಬೋದು, ನಿಮ್ ಫ್ರೆಂಡ್ಸ್ ಗಳು ಯಾರಾದ್ರೂ ಈ ತರ ಕೆಲಸ ಮಾಡ್ತಾನೆ, ಸ್ಕೂಲಿಗೆ ಹೋಗ್ತಾನೆ, ಬೇರೆ ಯಾರ ಜೊತೆನಾದ್ರೂ ಇದ್ರೆ ನೀವು ಈ ನಂಬರ್ಗೆ ಕರೆ ಮಾಡಿ ಹೇಳ್ಬೋದು. ನೀವ್ ಇಂಥವ್ರು ಹೇಳಿದಾರೆ ಅಂತ ಅವ್ರು ಹೇಳೋದು. ಸರಿ ಸರಿ ಬಿಡಿ, ಇದು ಒಳ್ಳೆ ಕೆಲಸ. ಇರ್ಲಿ, ಬೇಡ ಓದ್ತೇಳಿ. ನಿಮ್ಮ ಅಪ್ಪನ ಕಳಿಸ್ತಾ ಇದೀನ ಅಪ್ಪನ ತಗ ಹೋಗಲ್ಲ. ಅವ್ನು ನೋಡ್ರಿ ಕೆಲ್ಸಕ್ಕೆ ಹೋಗಿ ಅಂತಾನೆ. ನಾನ್ ನಿಮ್ ಜೊತೆ ಬರ್ತೀನಿ, ಎಲ್ಲರೂ ಸ್ಕೂಲ್ ಸೇರಿಸಿ ಮೇಡಮ್. ಸೇರಿಸ್ತೀನಿ ಬಾರಪ್ಪ. ಕೆಳಗಡೆ
ನೋಡ್ರಿ ಎಲ್ಲೋದ ಮಗ ಮಗ ಕೆಳಮನೆ ಸಿಗ್ತಾರೆ ಇದ್ಯಾಕ ಓಡಾಡ್ತಾ ಇದೆಯಾ ನನ್ ಕಷ್ಟ ನನಗಾಗಿದೆ ನೀನು ಗೊತ್ತೋಡಂತೀನಿ ನನ್ ಕಷ್ಟ ಕೇಳ್ಬಿಟ್ರೆ ನೀನು ಎದ್ರಿ ಬಿದ್ದೋತಿ ಏನ್ ಕಷ್ಟ ಅದೇ ನಿಂಗಣ್ಣ ಮಗ ಇದ್ದಲ್ಲಪ್ಪ ಏನ್ ತೋರ್ಸ್ತೀನಿ ಅಂತ 3 ತಿಂಗಳಿಂದ ದುಡ್ಡಿಸ್ಕೊಂಡು ವಾರದಲ್ಲಿ ಕೂರಿಸ್ಕೊಡ್ತೀನಿ ಇದಲ್ಲ ಅದು ಅದಲ್ಲ ಇದು ಏನ್ ಕೊಡ್ಸಕ್ ನಾನು ಎಷ್ಟು ಕೊಡ ಜಾಸ್ತಿ ಅಲ್ಲಕಂದ್ರೆ ವಾರದಲ್ಲಿ ಮುಗಿಸ್ಕೊಡ್ತೀನಿ ಜಾಸ್ತಿ ಅವ್ನು ತೋರ್ಸಕ್ ಅವ್ನು ತೋರ್ಸಕ್ಕಲ್ಲ ನನಗೆ ಆದ್ರಿಂದ ಸಿಕ್ಕಿದ್ ಒಳ್ಳೇದಂತಂದ್ರೆ ಹೆಂಗೆ ಅಂದ ನಿನ್ ಮಗಳ ನನ್ನ ಮಗಳ ತರ್ಕೊಂಡು ಹೆಂಗೆ ಅದಕ್ಕೆ ಹಂಗಲ್ಲ